ನೋಡಿರಿ ಎಷ್ಟು ಮಸ್ತಾಗಿ ಜ್ಯೂಸಿಯಾಗಿ ಬಂದೈತಿ. ನೀವು ನಿಮ್ಮ ಮನ್ಯಾಗ ಮಾಡಿದ್ರೆ ನಿಮಗೂ ಗೊತ್ತಾಗ್ತೈತಿ. ಈಗ ನೋಡಿರಿ ನಾನು ಉಂಡೆ ಕಟ್ಟಿದ್ದೀನಿ. ಈಗ ನಿಮ್ಗೆ ಒಡೆದು ತೋರಿಸ್ತೀನಿ ನೋಡಿರಿ. ನೋಡಿರಿ ಎಷ್ಟು ಮಸ್ತಾಗಿ ಬಂದದ ಅನ್ನೋದು ನಿಮ್ಗೆ ಇಲ್ಲೇ ಗೊತ್ತಾಗ್ತೈತೆ ರೀ. ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ದೀಪಾವಳಿ ಹಬ್ಬಕ್ಕೆ ಒಂದು ಸ್ವೀಟ್ ರೆಸಿಪಿ ಮಾಡಾಕತ್ತಿದ್ದೇನೆ. ಅದು ಯಾವ ರೆಸಿಪಿ ಅಂತ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ಒಂದು ಬೌಲ್ ತೊಗೊಂಡಿನಿ ರೀ. ಈಗ ಇದಕ್ಕೆ 1 ಕಪ್ ಕಡಲೆ ಹಿಟ್ಟು ಹಾಕ್ಕೋತೀನಿ. ಇದು ಹಸಿ ಕಡಲೆಬೇಳೆ ಹಿಟ್ಟು ರೀ. ನಾವು 1 ಕಪ್ ಹಿಟ್ಟು ತೊಗೊಂಡಿಲ್ಲ ರೀ, ಅದು ಹಾಕ್ಕೋತೀನಿ ನೋಡಿರಿ. ಈಗ ಇದಕ್ಕೊಂದು ಚಿಟಿಕೆ ಉಪ್ಪು ಹಾಕ್ಕೋತೀನಿ. ಇದು ಆಪ್ಷನಲ್ ರೀ, ಬೇಕಂದ್ರೆ ಹಾಕೋಬೋದು, ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು ರೀ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನ ಹಾಕ್ಕೋತೀನಿ ರೀ. ಈಗ ನಾನು ಇದು ಹಿಟ್ಟ ಕಲಿಸ್ಕೋತೀನಿ ನೋಡಿರಿ. ಇದು ಗಂಟಿಲ್ದಂಗೆ ಚಲೋ ಹೊತ್ತಿನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಒಂದೇ ಡೈರೆಕ್ಷನಲ್ಲಿ ಕಲಿಸ್ಕೋಬೇಕಾಗ್ತೈತೆ ರೀ. ನಾನು ಈ ರೀತಿ ಹಿಟ್ಟು ಕಲಿಸ್ಕೊಂಡೇನಿ ನೋಡಿರಿ. ಈ ಹದ ಇರ್ಬೇಕು ರೀ. ತೀರಾ ಅಷ್ಟು ಗಟ್ಟಿನೂ ಬೇಡ, ತೀರಾ ಅಷ್ಟು ತಳಗೂ ಬೇಡ ನೋಡಿರಿ. ಈ ಹದ ಇರ್ಬೇಕು ರೀ. ನಾನು ದೀಪಾವಳಿ ಹಬ್ಬಕ್ಕೆ ಸುಮಾರು ಸ್ವೀಟ್ ರೆಸಿಪಿಗಳು ಮಾಡಿ ತೋರ್ಸೀನಿ ರೀ. ನಿಮಗೆ ಯಾವ್ದು ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಮಾಡ್ಕೋಬೋದು ರೀ. ನಾವು ಹೊರಗಡೆ ತಂದು ತಿನ್ನೋಕ್ಕಿಂತ ಈ ರೀತಿ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ಒಳ್ಳೇದು ರೀ. ಆರೋಗ್ಯಕ್ಕೂ ಒಳ್ಳೆಯದು, ನಾವು ಮಾಡಿರೋ ಖುಷಿನೂ ಇರುತ್ತೆ ರೀ. ಇದೇ ರೀತಿ ಮನ್ಯಾಗ ಮಾಡ್ಕೊಂಡು ಹಬ್ಬ ಆಚರಿಸ್ಕೋಬೋದು ರೀ. ನೀವು ಬೂಂದಿ ಕಾಳು ಬಿಡಕ್ಕೆ ಬರ್ತಿತ್ತಂದ್ರೆ ನೀವು ಕಾಳು ಮಾಡ್ಕೊಂಡು ಮಾಡ್ಕೋಬೋದು. ನಾ ಈಜಿ ಮೆಥಡಲ್ಲಿ ಮಾಡಿ ತೋರ್ಸಾಕತ್ತೀನಿ ರೀ ಇವತ್ತು. ನೀವು ಮಾಡ್ಕೋಬೋದು, ಈ ರೀತಿ ಆದರೂ ಮಾಡ್ಕೋಬೋದು. ನಿಮ್ಗೆ ಹಂಗೆ ಅನುಕೂಲ ಆಗ್ತೈತೆ ಅಂದ್ರೆ ಹಂಗಾದ್ರೂ ಮಾಡ್ಕೋಬೋದು ರೀ. ನೋಡಿರಿ ಹದ ಐತಿ. ಈಗ ನಾನಿದು ಎಣ್ಣೆ ಹಾಕಿ ಫ್ರೈ ಮಾಡ್ಕೋತೀನಿ ರೀ. ಈಗ ನೋಡಿರಿ ನಾನು ಹಿಟ್ಟು ಕಲಿಸ್ಕೊಂಡಿನಿ. ಈಗ ಹಿಟ್ಟು ರೆಡಿ ಆಗೈತಿ. ಈಗ ಎಣ್ಣೆ ಕಾಯಕ್ಕೆ ಒಂದು ಪಾತ್ರೆ ಇಟ್ಕೋತೀನಿ ನೋಡಿರಿ. ಈಗ ಇದಕ್ಕೆ ಕರಿಯಾಕೆ ಬೇಕಾಗಷ್ಟು ಎಣ್ಣೆ ಹಾಕ್ಕೋತೀನಿ ರೀ. ಈ ಮುಳುಗುವಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕ್ರಿ. ಈಗ ನೋಡಿರಿ ನಾ ಹಾಕ್ಕೊಂಡಿರೋ ಎಣ್ಣೆ ಕಾಯ್ದೈತಿ. ನಾ ಏನು ಹಿಟ್ಟು ಕಲಿಸ್ಕೊಂಡಿದ್ನಲ್ಲ ಇದು ಹಾಕ್ಕೋತೀನಿ ನೋಡಿರಿ. ನಿಮ್ಗೆ ರೌಂಡ್ ಬರ್ತಿದ್ವು ಅಂದ್ರೆ ರೌಂಡ್ ಕಾಳು ಮಾಡ್ಕೋರಿ. ಇಲ್ಲಪ್ಪ ಈಜಿ ಆಗುತ್ತೆ ಅನ್ನೋದಾದ್ರೆ ಈ ರೀತಿ ಹಾಕ್ಕೊಂಡ್ರೆ ಸಾಕ್ರಿ. ಇದು ಚಲೋ ಹೊತ್ತಿನಾಗೆ ಫ್ರೈ ಆಗ್ಬೇಕ್ರಿ. ನಾನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳಕತ್ತೀನಿ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಮೇಲೆ ಮಾತ್ರ ಫ್ರೈ ಆಗ್ತೈತಿ, ಒಳಗೆ ಫ್ರೈ ಆಗಿರಲ್ಲ. ಹಾಗಾಗಿ ನೀವು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ರಿ. ನೀವು ಬಿಟ್ಟಿದ ತಕ್ಷಣ ತಿರುಗಿಸಿ ಹಾಕ್ಬೇಡ್ರಿ, ಸ್ವಲ್ಪ ಹೊತ್ತು ಫ್ರೈ ಆಗಲ್ರಿ. ಫ್ರೈ ಆದ ನಂತರ ತಿರುಗಿಸಿ ಹಾಕೋರಿ. ನೀವು ಮುಳುಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ರೆ ಫ್ರೈ ಆಗಿರ್ತೈತೆ. ಆದಷ್ಟು ತೆಳ್ಳಗೆ ಬಿಡ್ರಿ, ಗುಂಪಿಯಾಗಿ ಬಿಡಬೇಡ್ರಿ. ಗುಂಪಿ ಬಿಟ್ರೆ ಬೇಗ ಫ್ರೈ ಆಗಲ್ರಿ ಅದು. ಹಾಗಾಗಿ ಹಿಂಗೆ ತೆಳ್ಳಗೆ ಬಿಟ್ಕೊಂಡ್ರೆ ಬೇಗ ಫ್ರೈ ಆಗ್ತಾವ್ರಿ. ನಾರ್ಮಲಾಗಿ ಬೂಂದಿ ಲಡ್ಡು, ಮೋತಿಚೂರು ಲಡ್ಡು ಮಾಡ್ಬೇಕಂದ್ರೆ ಕಾರ್ದಾನಿ ಮಾಡ್ಕೊಂಡು ಮಾಡ್ತಾರೆ, ಕಾಳುಗಳು ಮಾಡ್ಕೊಂಡು ಮಾಡ್ತಾರೆ. ಅವು ಕಾಳುಗಳು ಮಾಡೋಕೆ ನಮ್ಗೆ ಕರೆಕ್ಟಾಗಿ ಸೇಫ್ ಬರೋದಿಲ್ಲ ಅಂದವರು ಈ ರೀತಿ ಮಾಡ್ಕೋಬೋದು. ಇದು ತುಂಬ ಈಸಿಯಾಗಿ ಮಾಡ್ಕೊಳ್ಳೋಂಥ ಮೆಥಡ್ ರೀ. ಇದೇ ರೀತಿ ಮಿಕ್ಕಿದ್ದೆಲ್ಲ ಫ್ರೈ ಮಾಡ್ಕೊತೀನಿ ರೀ. ಈಗ ಫ್ರೈ ಆಗ್ಯಾವ್ರಿ, ತಕ್ಕೋತೀನಿ ನೋಡಿರಿ. ಈ ರೀತಿ ಮಾಡ್ಕೊಂಡು ಸಾಕ್ರಿ. ನೋಡಿರಿ ಸೌಂಡೆಲ್ಲ ಕೇಳಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೇಕು ನೋಡಿ. ನಾನು ಇಷ್ಟೊತ್ತು ಒಂದು ರೀತಿಯಲ್ಲಿ ಮಾಡಿ ತೋರ್ಸೀನಿ ರೀ. ಈಗ ಒಂದು ರೀತಿಯಲ್ಲಿ ಮಾಡ್ತೀನಿ ನೋಡಿರಿ. ನಿಮ್ಗೆ ಕಾಳು ಬೇಕಂದ್ರೆ ಈ ರೀತಿ ಕಾಳು ಮಾಡ್ಕೊಂಡು ಮಾಡ್ಕೋಬೋದು ರೀ. ಈ ರೀತಿ ತೂತಿನ ಚಮಚಲ್ಲಿ ಹಾಕ್ಕೊಂಡು ಮಾಡೀನಿ ರೀ. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡ್ಕೊಂಡು ಮಾಡ್ಕೋಬೋದು ರೀ. ಈಗ ನೋಡಿರಿ ನಾನು ಮೊದಲು ಫ್ರೈ ಮಾಡಿದ್ದು ಹಿಂಗಾಗ್ಯಾವು. ಈಗ ಇವು ತೂತಿನ ಚಮಚಲ್ಲಿ ಹಾಕ್ಕೊಂಡಿಲ್ಲ ರೀ, ಇವು ಹಿಂಗಾಗ್ಯಾವ ನೋಡಿರಿ. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಆ ರೀತಿ ಮಾಡ್ಕೊರಿ. ನಾನು 2 ನಮೂನಿ ಮಾಡಿ ತೋರಿಸೀನಿ ನಿಮ್ಗೆ. ನೀವು ಅದೇ ರೀತಿ ಮಾಡಬೇಕು, ಇದೇ ರೀತಿ ಮಾಡ್ಬೇಕಂತೇನಿಲ್ಲ. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಮಾಡ್ಕೋಬೋದು ರೀ. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೋತೀನಿ ರೀ. ಈಗ ನಾವು 1 ಕಪ್ ಕಡಲೆ ಹಿಟ್ಲೆ ಮಾಡ್ಕೊಂಡಲ್ರಿ, ಇಷ್ಟ ಆಗ್ಯಾವ ನೋಡಿರಿ. ನಾನು ಇದೊಂಥರ ಮಾಡಿ ತೋರಿಸೀನಿ, ಇದೊಂಥರ ಮಾಡಿ ತೋರಿಸಿ. ನಾನು ನಿಮ್ಗೆ 2 ನಮೂನಿ ಮಾಡಿ ತೋರಿಸ್ತೀನಿ. ತೂತಿನ ಚಮಚಲೆ ಕಾಳು ಬರುವಂಗೆ ಈ ರೀತಿ ಬೂಂದಿ ಕಾಳು ಥರ ಮಾಡ್ಕೊಂಡೇನಿ. ಇದು ಅದೇ ಚಮಚಲೆ ಬಿಟ್ಟು ಈ ರೀತಿ ಮಾಡ್ಕೊಂಡ್ರಿ. ನಿಮ್ಗೆ ಡೌಟ್ ಬರ್ಬೋದು ಈ ರೀತಿ ಯಾಕೆ ಮಾಡ್ಯಾರ ಅಂತೇಳಿ. ನಾನು ನಿಮ್ಗೆ ವಿಡಿಯೋ ಪೂರ್ತಿ ನೋಡಿರಿ, ನಾನು ನಿಮಗೆ ತೋರಿಸ್ತೀನಿ ರೀ. ಈಗ ಸಕ್ರೆ ಪಾಕ ಮಾಡ್ಕೋಬೇಕಲ್ರಿ. ಸಕ್ರೆ ಪಾಕ ಮಾಡೋಕೆ ಒಂದು ಪಾತ್ರೆ ಇಟ್ಕೋತೀನಿ ರೀ. ಇವ ಸ್ವಲ್ಪ ತಣ್ಣಗಾಗಲ್ರಿ. ತಣ್ಣಗಾದ ನಂತರ ಮಿಕ್ಸಿಗೆ ಹಾಕ್ಕೊಳ್ಳೋಣ ರೀ. ಈಗ ನಾನು 1 ಕಪ್ ಹಿಟ್ಟಿಗೆ 1 ಕಪ್ ಸಕ್ಕರೆ ತೊಗೊಂಡಿದ್ದೆ. ಸಕ್ಕರೆ ಜಾಸ್ತಿ ಸ್ವೀಟ್ ಬೇಡ ಅಂತ ನಾನು ಅರ್ಧ ಕಪ್ ಹಾಕ್ಕೊಳಕತ್ತೀನಿ. ನೀವು ಬೇಕಾದ್ರೆ 1 ಕಪ್ ಪೂರ್ತಿ ಹಾಕೋಬೋದು ರೀ. ಈಗ ನೋಡಿರಿ ಅರ್ಧ ಕಪ್ ಹಾಕ್ಕೊಂಡಿನಿ, ಅರ್ಧ ಕಪ್ ಹಂಗೆ ಇಟ್ಕೊಂಡು ನೋಡಿರಿ. ನಿಮ್ಗೆ ಸ್ವೀಟ್ ಜಾಸ್ತಿ ಬೇಕನ್ನೋದಾದ್ರೆ 1 ಕಪ್ ಪೂರ್ತಿ ಹಾಕ್ಕೊಡ್ರಿ. ಇಲ್ಲ ಮೀಡಿಯಮಲ್ಲಿ ನಡೆಯುತ್ತೆ ಅನ್ನೋದಾದ್ರೆ ಅರ್ಧ ಕಪ್ ಹಾಕ್ಕೊಂಡ್ರೆ ಸಾಕ್ರಿ. ಈಗ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ನೀರು ಹಾಕ್ಕೋತೀನಿ ರೀ. ಇದು ಸಕ್ಕರೆ ಕರಗಿದ್ರೆ ಸಾಕ್ರಿ.
ನಾನು ಮೋತಿಚೂರ್ ಲಡ್ಡು ಮಾಡಾಕತ್ತೀನಿ. ಮೋತಿಚೂರ್ ಲಡ್ಡು ಅಂದ್ರೆ ಫುಲ್ ಆರೆಂಜ್ ಕಲರ್ ಇರ್ತಾವ್ರಿ. ನೀವು ಫುಡ್ ಕಲರ್ ಯೂಸ್ ಮಾಡ್ಕೊಂಡು ಅದೇ ಕಲರ್ ಬರ್ತಾವೆ. ನಾವು ಮನ್ಯಾಗ ಮಾಡೋದ್ರಿಂದ ಫುಡ್ ಕಲರ್ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತಾರಲ್ರಿ, ಹಾಗಾಗಿ ನಾನು ಹಾಕೋತಾ ಇಲ್ಲ ರೀ. ನೀವು ಬೇಕಂದ್ರೆ ಹಾಕೋಬೋದ್ರಿ. ನಾನು ಹಬ್ಬಕ್ಕೆ ಮಾಡಾಕತ್ತೀನಲ್ಲ, ಹಾಗಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ಫುಡ್ ಕಲರ್ ಬೇಡಪ್ಪ ಅಂತೇಳಿ ಸ್ಕಿಪ್ ಮಾಡಿದ್ದೀನಿ. ನೀವು ಬೇಕಾದ್ರೆ ಕಲರ್ ಚಂದ ಕಾಣಲಿ ಅನ್ನೋಗೋಸ್ಕರ ಸ್ವಲ್ಪ ಫುಡ್ ಕಲರ್ ಹಾಕೋಬೋದ್ರಿ. ಇದು ಪೂರ್ತಿ ಸಕ್ಕರೆ ಕರಗಿ ಒಂದು 2 ನಿಮಿಷ ಕುದಿಲ್ರಿ. ಅಷ್ಟೊತ್ತಿಗೆ ನಾವು ಇವು ತಣ್ಣಗಾಗ್ಯಾವ ಮಿಕ್ಸಿ ಮಾಡ್ಕೊಂಬರೋಣ್ರಿ. ಈಗ ನಾನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋತೀನಿ ನೋಡ್ರಿ. ಮುಚ್ಚಳ ಮುಚ್ಚಿ 1 ರೌಂಡ್ ರುಬ್ಕೋತೀನಿ ರೀ. ನೋಡ್ರಿ ಈ ರೀತಿ ಮಾಡ್ಕೊಂಡ್ರೆ ಸಾಕ್ರಿ. ಈಗ ಇವು ನಾನು ದಪ್ಪಕ್ಕೆ ಗುಂಡು ಕಾಳು ಮಾಡ್ಕೊಂಡೇನಿ ರೀ. ಇದು ಬುಂದಿ ಉಂಡೆ ಮಾಡೋ ಕಾಳು ಆಯ್ತು ರೀ. ಮೋತಿಚೂರು ಉಂಡೆ ಮಾಡೋದಾದ್ರೆ ಸಣ್ಣ ಇರ್ತೈತಿ, ಹಾಗಾಗಿ ಇದನ್ನು ನಾವು 1 ರೌಂಡ ಮಿಕ್ಸಿ ಮಾಡ್ಕೊತೀವಿ. ಒಂದೇ ಥರ ಬರಲಿ ಅಂತ ಹೇಳಿ ಮಿಕ್ಸಿ ಮಾಡ್ಕೊತೀನಿ ರೀ. ಈಗ ಇದು ತಕ್ಕೊಂಡು ಇದ್ರಾಗೆ ಹಾಕ್ಕೋತೀನಿ ರೀ. ಈಗ ಅದೇ ಜಾರ್ನಾಗ ಇವು ಕಾಳು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ರುಬ್ಕೋತೀನಿ ರೀ. ನೋಡ್ರಿ ಈ ರೀತಿ ರುಬ್ಕೊಂಡೇನಿ. ಇದನ್ನೂ ಅದ್ರಾಗೆ ಹಾಕ್ಕೋತೀನಿ ರೀ. ಈಗ ನೋಡ್ರಿ ನಾ ಮಿಕ್ಸಿ ಮಾಡ್ಕೊಂಬಂದಿನಿ. ಈ ರೀತಿ ಆಗೈತೆ ನೋಡ್ರಿ, ಎಷ್ಟು ಸಣ್ಣ ಆಗೈತೆ ನೋಡ್ರಿ. ಮೋತಿಚೂರು ಲಡ್ಡು ಏನಿರ್ತೈತಿಲ್ರಿ ಅದೇ ಹದ ಬಂದೈತೆ ನೋಡ್ರಿ. ಬೇಕ್ರಿಲಿ ಏನು ಮಾಡ್ತಾರಲ್ರಿ ಅದೇ ಟೈಪ್ ಬಂದೈತೆ ನೋಡ್ರಿ. ಈಗ ಇದು ಸಕ್ರೆ ಪಾಕಿಗೆ ಹಾಕೊಂಡ್ರಿ ನಾವು. ಈಗ ನೋಡ್ರಿ ನಾವು ಸಕ್ರೆ ಪಾಕ ಮಾಡ್ಕೊಂಡಿದ್ವಲ್ಲ, ಈ ಹದ ಆಗೈತೆ ನೋಡ್ರಿ. ನೀವು ಬೇಕಾದ್ರೆ ಇದಕ್ಕೆ ಕೇಸರ್ ಹಾಕ್ಬೋದು, ಏಲಕ್ಕಿ ಪುಡಿ ಹಾಕ್ಬೋದು, ಡ್ರೈ ಫ್ರೂಟ್ಸ್ ಹಾಕ್ಬೋದು. ನಾನು ಏನೂ ಹಾಕ್ತಿಲ್ಲ ರೀ, ಸಿಂಪಲಾಗಿ ಮಾಡಾಕತ್ತೀನಿ. ಈಗ ಸಕ್ರೆ ಪಾಕ ರೆಡಿ ಆಗೈತೆ ರೀ. ನಾನೇನು ಕಲರ್ ಹಾಕಿಲ್ಲ, ಹಂಗೆ ಮಾಡಾಕತ್ತೀನಿ ನೋಡ್ರಿ. ಈಗ ಇದನ್ನೇನು ರೆಡಿ ಮಾಡ್ಕೊಂಬಂದಿದ್ನಲ್ಲ ರೀ, ಅದು ಹಾಕ್ಕೋತೀನಿ ನೋಡ್ರಿ. ಈಗ ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ಸಕ್ರೆ ಪಾಕನ ಜೊತೆಗೆ ಮಿಕ್ಸ್ ಆಗ್ಬೇಕು ರೀ. ಈ ರೀತಿ 2 ನಿಮಿಷ ಚಲೋ ಹೊತ್ತಿಗೆ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡ್ಕೋತೀನಿ ರೀ. ಇದು ಬೂಂದಿ ಕಾಳು ಸಕ್ರೆ ಪಾಕ ಜೊತೆಗೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಆಗ್ಬೇಕು ರೀ. ಇದಕ್ಕೊಂದು ಸ್ವಲ್ಪ ನಾನು ತುಪ್ಪ ಹಾಕೋತೀನಿ. ಇದು ಆಪ್ಷನಲ್ ರೀ, ಬೇಕಂದ್ರೆ ಹಾಕೋರಿ, ಬೇಡ ಅಂದ್ರೆ ಸ್ಕಿಪ್ ಮಾಡಿರಿ. ತುಪ್ಪ ಹಾಕೋದ್ರಿಂದ ಟೇಸ್ಟ್ ಕೊಡ್ತೈತೆ ರೀ, ಹಾಗಾಗಿ ನಾನು ಸ್ವಲ್ಪ ತುಪ್ಪ ಹಾಕೊಳಕತ್ತೀನಿ ನೋಡ್ರಿ. ಇದೊಂದು ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದ ನಂತರ ಉಂಡೆ ಕಟ್ಟಿ ತೋರಿಸ್ತೀನಿ ರೀ. ಈಗ ನೋಡ್ರಿ ಇದೊಂದು ಸ್ವಲ್ಪ ತಣ್ಣಗಾಗೈತಿ. ಈಗ ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಉಂಡೆ ಕಟ್ಕೋರಿ. ನಾ ಬಿಸಿ ಇದ್ದಾಗ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೆ, ಈಗ ಒಂದು ಸ್ವಲ್ಪ ಹಾಕ್ಕೋತೀನಿ ನೋಡ್ರಿ. ನೀವು ಬೇಕಂದ್ರೆ ಹಾಕೋಬೋದು, ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು. ಇದು ಆಪ್ಷನಲ್ ರೀ. 1 ಸ್ಪೂನ್ ತುಪ್ಪ ಹಾಕ್ಕೊಂಡಿನಿ. ಇದು ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ನೋಡ್ರಿ. ಈಗ ನೋಡ್ರಿ ಇದು ಪೂರ್ತಿ ತಣ್ಣಗಾಗೈತಿ. ನಾನು ಉಂಡೆ ಕಟ್ತೀನಿ ನೋಡಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಉಂಡೆಗಳು ಕಟ್ಕೋರಿ. ನಾನು ಈ ಸೈಜಲ್ಲಿ ಕಟ್ಟಾಕತ್ತೀನಿ ನೋಡ್ರಿ. ನೋಡ್ರಿ ಎಷ್ಟು ಮಸ್ತಾಗಿ ಜ್ಯೂಸಿಯಾಗಿ ಬಂದೈತಿ. ನೀವು ನಿಮ್ಮ ಮನ್ಯಾಗ ಮಾಡಿದ್ರೆ ನಿಮಗೂ ಗೊತ್ತಾಗ್ತೈತಿ. ನೀವು ದೀಪಾವಳಿ ಹಬ್ಬಕ್ಕೆ ಆಚೆ ಕಡೆಯಿಂದ ತರೋ ಬದಲು ಖುದ್ದಾಗಿ ಮನೆಯಲ್ಲೇ ಮಾಡಿಕೊಂಡು ದೀಪಾವಳಿ ಹಬ್ಬ ಆಚರಿಸ್ಕೋಬೋದು ರೀ. ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತಿ. ಈಗ ನೋಡ್ರಿ ನಾ ಉಂಡೆ ಕಟ್ಟಿದ್ದೀನಿ. ಈಗ ನಿಮ್ಗೆ ಒಡೆದು ತೋರಿಸ್ತೀನಿ ನೋಡ್ರಿ. ನೋಡ್ರಿ ಎಷ್ಟು ಮಸ್ತಾಗಿ ಬಂದದ ಅನ್ನೋದು ನಿಮ್ಗೆ ಇಲ್ಲೇ ಗೊತ್ತಾಗ್ತೈತೆ ರೀ. 1 ಕಪ್ ಕಡಲೆ ಹಿಟ್ಟಿಗೆ 10 ರಿಂದ 11 ಉಂಡೆ ಆಗ್ತಾವ್ರಿ. ನಾನು 1 ಕಪ್ ಕಡಲೆ ಹಿಟ್ಟಿನ ಮಾಡ್ಕೊಂಡಿನಿ. ನೀವು ನೋಡ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೋಬೋದು ರೀ. ನೋಡಿದ್ರಲ್ರಿ ವೀಕ್ಷಕರೇ, ದೀಪಾವಳಿ ಹಬ್ಬಕ್ಕೆ ಮೋತಿಚೂರು ಉಂಡೆ ಮಾಡಿದ್ದೀನಿ. ನೀವು ನಿಮ್ಮ ಮನ್ಯಾಗ ಮೋತಿಚೂರು ಉಂಡೆ ಮಾಡಿ ದೀಪಾವಳಿ ಹಬ್ಬ ಆಚರಿಸ್ಕೋಬೋದ್ರಿ. ಈ ಮೋತಿಚೂರು ಉಂಡೆ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.